ಅವರ ಒಂದು ಮನವಿ ಮೇರೆಗೆ ನಾವು ಹೋಗೊಟ್ಟು ಅಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹಂಚಿಕೆ ಮಾಡಿ ಸ್ಥಾನ ಹಂಚಿಕೆ ಮಾಡಿ ಸಂಘದ ಒಂದು ಸಂಸ್ಥೆಯ ಒಂದು ಲಾಭದ ದೃಷ್ಟಿಯಿಂದ ಚುನಾವಣೆಯ ವೆಚ್ಚನ ಕಡಿಮೆ ಮಾಡೋ ದೃಷ್ಟಿಯಿಂದ ನಾವೆಲ್ಲೂ ಕೂಡ ಅದಕ್ಕೆ ಒಪ್ಪಿಗೆ ಕೊಡೋಂಥ ಸಂದರ್ಭದಲ್ಲಿ ನಮ್ಮ ಒಂದು JDS ಮತ್ತು BJPಯ ಬೆಂಬಲಿತ ಅಭ್ಯರ್ಥಿಗಳಿಗೆ 6 ಹಾಗೆ ಕಾಂಗ್ರೆಸ್ ಅವರಿಗೆ 7 ಆ ರೀತಿಯಲ್ಲಿ ನಿಗದಿ ಮಾಡಿಕೊಂಡು ಏನು ಚುನಾವಣೆಯಲ್ಲಿ ಮತಪತ್ರ ವಾಪಸಾತಿ ಪಡೆಯುವಂಥ ಒಂದು ಕೊನೆಯ ದಿನ 3 ಗಂಟೆ ಸಮಯಕ್ಕೆ ನಾವು ಏನು ಹಂಚಿಕೆ ಆದಂಥ ಒಂದು ನಿಯಮಗಳಿಗೆ ಬದ್ಧರಾಗಿ JDS ಮತ್ತು BJP ಬೆಂಬಲಿತ ಅಭ್ಯರ್ಥಿಗಳು 3 ಗಂಟೆ ಸರಿಸುಮಾರಿಗೆ ನಾವು ಎಲ್ಲ ಬೆಂಬಲಿತ ಅಭ್ಯರ್ಥಿಗಳು ಕೇವಲ ಏನು 6 ಜನ ಉಳ್ಕೊಂಡು ಕ್ಷೇತ್ರದಲ್ಲಿ ಇನ್ನು ಎಲ್ಲರೂ ಕೂಡ ವಾಪಸಾತಿ ತಡೆಯುವಂಥ ಕೆಲಸ ಆಯಿತು. ಆದರೆ ಅದೇ ಸಮಯಕ್ಕೆ ಕಾಂಗ್ರೆಸ್ನ ಒಂದು ಅವರ ದುರಾಡಳಿತ ಒಂದು ಪಿತೂರಿಯಿಂದ ಅವರ ಒಂದು ಚುನಾವಣೆ ಪ್ರಕ್ರಿಯೆ ಮಾಡಲೇಬೇಕು, ನಮ್ಮನ್ನು ಹಿಂಸರಿಸಬೇಕು, ನಮ್ಮನ್ನು ಆ ಪಕ್ಷದಿಂದ ಸೋಲ್ಗಾಣಿಸಬೇಕು ಅನ್ನೋ ಒಂದು ಉದ್ದೇಶದಿಂದ 4 ಗಂಟೆವರೆಗೂ ಮತಪತ್ರ ವಾಪಸ್ ಪಡಿತೇವೆ ಅಂತೇಳಿ 4 ಗಂಟೆ ಸಮಯದಲ್ಲಿ ಎಲ್ಲೂ ಕೂಡ ಕಣದಲ್ಲಿ ಉಳ್ಕೊಂಡು ಚುನಾವಣೆಗೆ ಹೋಗುವಂಥ ಕೆಲಸ ಮಾಡಿದ್ರು. ಆ ಸಮಯದಲ್ಲಿ ನಮ್ಮ ಅಭ್ಯರ್ಥಿಗಳಲ್ಲಿ ಯಾರು ವಾಪಸಾತಿ ಪಡೆದಿದ್ರು ಅವತ್ತು ದಿವಸ ದಿಗ್ಭ್ರಮೆ ಆಗಿ ಅವರಲ್ಲಿ ಈ ರೀತಿಯಾದಂಥದ್ದು ಸರಿಯಲ್ಲ ಅಂತ ಕೇಳಿದಾಗ ಇಲ್ಲ ನಾವು ಚುನಾವಣೆಗೆ ಹೋಗ್ತೀವಿ ಅಂತೇಳಿ ಆ ಒಂದು ನಿರ್ಧಾರಕ್ಕೆ ಅವ್ರು ಬಂದಂಥ ಸಂದರ್ಭದಲ್ಲಿ ಏನು ಸಮಾನ ಮನಸ್ಕರು JDS ಮತ್ತು BJP ಬೆಂಬಲಿತ ಅಭ್ಯರ್ಥಿಗಳು ಯಾರು ವಾಪಸಾತಿ ಪಡೆದಿರಲಿಲ್ಲ ಅವರನ್ನೇ ಸಮಾನ ಮನಸ್ಕರಾಗಿ ಅವರ ಒಂದು ಬೆಂಬಲದೊಂದಿಗೆ 7 ಸ್ಥಾನಗಳಿಗೆ ಕೂಡ ನಾವು ಸ್ಪರ್ಧೆ ಮಾಡಿದ್ವಿ. ಅಂತ ಒಂದು ಚುನಾವಣೆ ಈ ದಿನ ಬೆಳಿಗ್ಗೆ ಪ್ರಾರಂಭ ಆಗಿ ಚುನಾವಣೆ ನಡೆದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ನಾವು JDS ಮತ್ತು BJP ಬೆಂಬಲಿತ ಅಭ್ಯರ್ಥಿಗಳು ನಾವು ಧರ್ಮ ಮತ್ತು ನೀತಿ ಒಂದು ಸತ್ಯದ ಹಾದಿಯಲ್ಲಿ ಚುನಾವಣೆ ಹೊರಟ್ರೆ ಆದರೆ ಅವರು ವಾಮಮಾರ್ಗದಲ್ಲಿ ಅಧರ್ಮದ ಒಂದು ಹಾದಿಯಲ್ಲಿ ಹೊರಟು ಚುನಾವಣೆಗೆ ಸ್ಪರ್ಧೆ ಮಾಡಿ ಕೋಲಾರ ಜನತೆ, ಕೋಲಾರದ ರೈತರು, ಕೋಲಾರ ತಾಲೂಕಿನ ಎಲ್ಲ ಸಮಸ್ತ ರೈತರು, ಅದರಲ್ಲಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ಪ್ರಬುದ್ಧರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ. ನಮ್ಮ ಸಂಸ್ಥೆ ಯಾವ ರೀತಿ ಮುಂದುವರಿಬೇಕು, ಏನು 30 ವರ್ಷದ ಒಂದು ಕವಿಗೋಷ್ಠಿಯಲ್ಲಿತ್ತು ಆಡಳಿತ, ಮುಂದೆ ಪಾರದರ್ಶಕವಾಗಿರಬೇಕು, ರೈತ ಸ್ನೇಹಿ ಆಗಿರಬೇಕು, ಸಂಸ್ಥೆ ಪ್ರಗತಿ ಹಾದಿಯಲ್ಲಿ ನಡಿಬೇಕಂತೇಳಿ ಏನು ಆ ಒಂದು ಉತ್ಸಾಹಿ ಒಂದು ರೈತರು, ಜನಸ್ನೇಹಿ ರೈತರು, ಒಂದು ಸದಾ ಕ್ರಿಯಾಶೀಲರಾಗಿರ್ತಕ್ಕಂಥ ಏನು ಅಭ್ಯರ್ಥಿಗಳು ಕಣದಲ್ಲಿದ್ದರು. ಅವನ್ನೆಲ್ಲರೂ ಕೂಡ ಈ ಒಂದು ಧರ್ಮದ ಹಾದಿಯಲ್ಲಿ ಗೆಲುವು ಮಾಡಬೇಕಂತೇಳಿ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಅಧಿಕ ಮತಗಳ ಅಂತರದಿಂದ ಭರ್ಜರಿ ಗೆಲುವು ಮಾಡಿಕೊಳ್ಳಲಿಕ್ಕೆ ಕಾರಣೀಕರ್ತ ಅಂತ ಎಲ್ಲ ಸದಸ್ಯರುಗಳು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಮುಂದುವರೆ